ರಾಣೆಬೆನ್ನೂರು ನಗರದ ಹಳೆ ರೋಟರಿ ಸ್ಕೂಲ್ ಬಳಿ ಮನೆಗಳಿಗೆ ನುಗ್ಗುತ್ತಿರುವ ಒಳಚರಂಡಿ ನೀರು. ವ್ಯಾಪಕವಾಗಿ ಹರಡಿದ ದುರ್ವಾಸನೆ, ಮನೆಗಳಲ್ಲಿ ನಿಲ್ಲದ ಪರಿಸ್ಥಿತಿ. ಯುಜಿಡಿ ಚೇಂಬರ್ಗಳಿಗೆ ಸರಿಯಾದ ಮಾರ್ಗವಿಲ್ಲದೆ ಮಳೆ ಬಂದರೆ ಹೊರಬರುವ ಕೊಳಚೆ ನೀರು. ಹೌದು, ರಾಣೆಬೆನ್ನೂರು ನಗರದ ಹಳೆ ರೋಟರಿ ಸ್ಕೂಲ್ ರಸ್ತೆಯ ಹನುಮಂತ ದೇವಸ್ಥಾನ ಹತ್ತಿರದ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳು ಗಂಭೀರ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಮಳೆ ಬಂದಾಗ ಯುಜಿಡಿ ಚೇಂಬರ್ಗಳು ತುಂಬಿ ಹರಿಯುತ್ತಿದ್ದು ಒಳಚರಂಡಿ ನೀರು ರಸ್ತೆಗಳಿಗೆ, ಮನೆಗಳಿಗೆ ನುಗ್ಗುತ್ತಿದೆ. ಇದರಿಂದ ದುರ್ವಾಸನೆ ವ್ಯಾಪಕವಾಗಿ ಹರಡುತ್ತಿದ್ದು ಅಲ್ಲಿನ ಪರಿಸರ ದುಸ್ಥಿತಿಗೆ ತಲುಪಿದೆ. ಚೇಂಬರ್ಗಳಲ್ಲಿ ಹರಿಯುವ ಕಸದ ನೀರು ಮನೆಯೊಳಗೆ ಸೇರಿರುವುದರಿಂದ ನಿವಾಸಿಗಳ ದೈನಂದಿನ ಜೀವನ ಕಷ್ಟಕರವಾಗಿದೆ. ಜೊತೆಗೆ ಸೊಳ್ಳೆ ಹಾಗೂ ಕೀಟಗಳ ಕಾಟ ಹೆಚ್ಚಾಗಿ ಜನರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರೂ ಆತಂಕದಲ್ಲಿದ್ದಾರೆ. ಈ ಸಮಸ್ಯೆಯನ್ನ ಹಲವು ಬಾರಿ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪರ್ಯಾಯ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಇಷ್ಟು ತುಂಬಾತ್ ನೋಡ್ರಿ, ರಾತ್ರಿ 12 ಆಗೈತೆ. ಇಷ್ಟು ತುಂಬಾತ್ ಮನೆ ಒಳಗೆ ನುಗ್ಗಿದ್ರೆ ನೋಡೋರು ಯಾರು ರಾತ್ರಿ ಹೊತ್ನಿಗೆ. ಇದೊಂದು ಮೆಟ್ಲ ಹತ್ತಿರ ಸೀದಾ ಮನೆ ಒಳಗೆ. ಈ ಬಾಗಿಲಿಗೆ ಇದಕ್ಕೆ 2 ಫೂಟ್ ಜಾಗ ಐತೆ ಅಷ್ಟೆ, 2.5-3 ಫೂಟ್. ಆ ಮುಂದಿನ ಗಟ್ರ ತೆಗಸಲ್ಲ ಅವರು, ಇದನ್ನ ನೀರು ಹೋಗಲ್ಲ ಯಾವತ್ತು. 5 ನಿಮಿಷದ ಮಳೆಗೆ ಹೆಂಗೈತೆ, ಅವ್ರೇನು ಕಳ್ಸೋದಲ್ಲ. ಇನ್ನೂ ಒಂದು 4-5 ದಿವಸ, ಒಂದು 2-3 ತಾಸು ಮಳೆ ಹೊಡೆದ್ರೆ ಇಲ್ಲಿ ಒಂದು 10 ಮನೆ ಒಳಗೆ ನೀರು ಹೋಗತ್ತೆ. ಏನಲ್ಲ, ಅವ್ರು ಶೆಲ್ಕೆ ತಗೊಂಬರ್ತಾರೆ, ಅಲ್ಲಿ ಇಟ್ಟು ಹೊಂಟಾರ ಅವರು. 2 ದಿವಸ ಬಂದ್ರೆ ಅವರು ಒಂದು 2 ಅಡಿ ಮುಂದಕ್ಕೆ ಹೋಗಿಲ್ಲ ಅವರು. 2 ದಿವಸ ಬಂದ್ರೆ ಎಲ್ಲೈತೆ ಹಾವ ಎಕ್ಕೆ ಎಲ್ಲಿ ಹೇಳ್ತಾರ ನಾನು ಅಲ್ಲ, ಅದು ಎಲ್ಲಿದ ಅದು ಅದ್ರಾಗ ಮೊನ್ನೆ ತೆಗ್ದಿದ್ದು ಕಸಾನು ಒಯ್ದಿಲ್ಲ, ಅದೆಲ್ಲ ರಿಪೀಟ್ ಬರಾಗುತ್ತೆ. ಚರಂಡಿ ಹೆಂಗೆ ತೆಗ್ದಿದ್ರಲ್ಲ ಅಲ್ಲೇ ದುಂಡಕ್ ಮಾಡ್ಯಾರ, ಎಲ್ಲ ಅಲ್ಲೇ ದುಂಡಕ್ ಮಾಡ್ಯಾರ. ಅದಷ್ಟು ಕಸಾನು ಇಲ್ಲೇ ಐತೆ ಅದು. ಕಸಾನ ತುಂಬ್ಕೊಂಡು ಅಲ್ಲಿ ದುಂಡಕ್ ಮಾಡಿದ ಕಸಾನು ರೋಡ್ನಾಗ ಬರಕತ್ತೀಗ ಅದು. ಈ ಅಲ್ಲಿ ಆ ಗಾಡಿ ಹತ್ರನೂ ಕಸ ಹಾಕ್ಯಾರ 2 ದಿವಸ ಮುಂಚೆ, ಅದು ಅಲ್ಲೇ ಐತೆ. ಮೊನ್ನೆ ತಗ್ಸ್ಯಾರ ಅದನ್ನ ತುಂಬ್ಕೊಂಡು ಅದ ತೆಗದದ್ದು, ಆ ಕಸಾನು ಒಯ್ದಲ್ಲ. ಇವತ್ತಿಗೆ 3 ದಿವಸ ಆತು ಕಸ ತೆಗೆದು. ಇನ್ನೊಂದು ಮಳೆ ಏನಾರ ಇದು ಬರೀ 10 ನಿಮಿಷದ ಮಳೆಗೆ ಹಿಂಗೈತೆ. 1-1.5 ತಾಸು ಮಳೆ ಹೊಡೆದ್ರೆ ಎಲ್ಲರ ಮನೆ ಒಳಗೆ ನೀರು ಹೋಗ್ತಿಲ್ಲ. ಇದು ಕ್ಲೀನ್ ಮಾಡೋದಿಲ್ಲ ಅವ್ರು. ಒಂದು 4-5 ಮನೆ ಹಾಳಾಗೋ ಮಟನೂ ಕ್ಲೀನ್ ಮಾಡಲ್ಲ ಅವರು.
ಎಲ್ಲ ಮನೆ ಒಳಗೆ ನೀರು ನುಗ್ಗೋಕೆ ಅವಾಗ ಬರ್ತಾರೆ ಏನಾಗೈತಂತ